ಸಾಹಿತ್ಯ ಪರಿಷತ್ತಿನ ಸಂದರ್ಭದಲ್ಲಿ ಆದಂಥ ಅವಘಡಗಳನ್ನು ನೀವೆಲ್ಲ ಗಮನಿಸಿದ್ದೀರಿ. ಆಮೇಲೆ ರಾಜ್ಯದಲ್ಲಿ ಉಂಟಾದಂಥ ಅನೇಕ ಗೊಂದಲಗಳನ್ನು ತಾವೆಲ್ಲ ಗಮನಿಸಿದ್ದೀರಿ. ಮತ್ತು ಅವತ್ತಿನ ಸಂದರ್ಭದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರ ಆಡಳಿತವನ್ನು ಅಥವಾ ಅವನು ಅವಧಿಯಲ್ಲಿ ಆಗಿರ್ತಕ್ಕಂಥ ಆರ್ಥಿಕ ದುರುಪಯೋಗವನ್ನು ಅವ್ರದ್ದೇ ಆಗಿರ್ತಕ್ಕಂಥ ಆಡಿಟ್ ರಿಪೋರ್ಟ್ನಲ್ಲಿ ಬಂದಿರತಕ್ಕಂಥ ವರದಿಗಳನ್ನು ಅನುಸರಿಸಿ ನಾವೆಲ್ಲ ಹೋರಾಟಕ್ಕೆ ಇಳಿದ್ವಿ. ಸನ್ಮಾನ್ಯ ಹರ್ಷ ಅವರನ್ನು ಅವರು ವಜಾ ಮಾಡಿದ್ದದ್ದು, ನನ್ನ ಮೇಲೆ ಮತ್ತು ವೀರಪ್ಪನವ್ರ ಮೇಲೆ ಆತ ಲಾಯರ್ ನೋಟಿಸನ್ನು ಕೊಟ್ಟಿದ್ದದ್ದು ಇವೆಲ್ಲವೂ ಕೂಡ ಸಕಾರಣವಲ್ಲದ ವಿಚಾರಗಳಾದ್ದರಿಂದ ರಾಜ್ಯ ಮಟ್ಟದಲ್ಲಿ ನಾವೆಲ್ಲ ಸಂಘಟಿಸಿ ಹೋರಾಟಕ್ಕೆ ಇಳಿದು ಆ ಹೋರಾಟದ ಫಲವಾಗಿ ಇವತ್ತು ಆತನನ್ನು ಸರ್ಕಾರ ಸದ್ಯಕ್ಕೆ ವಜಾಗೊಳಿಸಿದೆ. ಅದರ ಕೋರ್ಟಲ್ಲೂ ಕೂಡ ಇದೆ. ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಆತನ ಯಾರ್ಯಾರು ಸದಸ್ಯರನ್ನು ವಿನಾಕಾರಣ ವಜಾ ಮಾಡಲಿಕ್ಕೆ ಹೊರಟಿದ್ರು ಮಹೇಶ್ ಜೋಶಿಯವರು, ಅವರೇ ವಜಾಗೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸವಾದಂಥ ಸಂಗತಿ. ಇನ್ನೂ ಕೂಡ ಸುಮಾರು 500 ಪುಟಗಳ ವರದಿಯನ್ನು ವಿಚಾರಣಾ ಅಧಿಕಾರಿಗಳು 500 ಪುಟದ ವರದಿಯನ್ನು ಸಿದ್ಧ ಮಾಡಿದ್ದಾರೆ. ಅದು ಕೋರ್ಟ್ನಲ್ಲಿದೆ. 19ನೇ ತಾರೀಕು ಮತ್ತೆ ಅದರ ವಿಚಾರಣೆ ಇದೆ. ನಮ್ಮ ಆಶಯ ಏನು ಅಂತಂದರೆ, ಸರ್ಕಾರದ ಮೇಲೆ ನಾವು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಏನು ಅಂತೇಳಿದ್ರೆ, ಆತನ ವಜಾ ಮಾಡಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಕ್ರಮ. ತುರ್ತಾಗಿ ಆತನ ಮೇಲಿರ್ತಕ್ಕಂಥ ಆಪಾದನೆಗಳನ್ನು ತಾವು ಪಡಿಸಿದ್ರೆ, ರುಜುವಾತುಗೊಂಡ್ರೆ, ಅದನ್ನು ರುಜುವಾತು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅವರು, ಸನ್ಮಾನ್ಯ ಜೋಶಿಯವರು. ಅದನ್ನು ತುರ್ತಾಗಿ ವಿಚಾರಣೆಗೆ ಒಳಪಡಿಸಿ, ಆರ್ಥಿಕ ದುರುಪಯೋಗ ಏನಾಗಿದೆ ಅವನಿಗೆ ಬರೀ ಸದಸ್ಯತ್ವದಿಂದ ವಜಾ ಮಾಡೋದಲ್ಲ, ಆತನ ಹಣವನ್ನು ಕೂಡ ದುರುಪಯೋಗಗೊಂಡಿರ್ತಕ್ಕಂಥ ಹಣವನ್ನು ಆತನಿಂದ ವಸೂಲಿ ಮಾಡಿ ಸಂಪೂರ್ಣವಾಗಿ ಅವನನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತನ್ನುವ ಕಾರಣಕ್ಕಾಗಿ ನಾವು ಇವತ್ತು ತಮ್ಮ ಮುಂದೆ ನಮ್ಮ ಮನವಿಯನ್ನು ಸಲ್ಲಿಸಿ ಸಾರ್ವಜನಿಕವಾಗಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ದಯಮಾಡಿ ಅದರ ಬಗ್ಗೆ, ಏಕೆಂದರೆ ಸರ್ಕಾರಕ್ಕೆ ಕಾರಣಗಳನ್ನು ಕೂಡ ನಾವು ಕೊಡಬೇಕಾಗ್ತದೆ ಮತ್ತು ಒತ್ತಡಗಳನ್ನು ಕೂಡ ನಾವು ತಿಳಿಸಬೇಕಾಗುತ್ತೆ. ಆ ಕಾರಣದಿಂದ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರವನ್ನು ತಮಗೆ ತಿಳಿಸಿದ್ದೇವೆ. ಇದಕ್ಕೆ ಬಹುಶಃ ಎಲ್ಲ ಕಡೆಯಿಂದಲೂ ಕೂಡ ಸ್ವಾಗತ ಇದೆ. ನಾನು ವಿಚಾರ ಮಾಡಿದ್ದೇನೆ. ತಪ್ಪು ಮಾಡಿರ್ತಕ್ಕಂಥವ್ರು, ಮತ್ತು ಒಂದು ವಿಷಯ, ಅವತ್ತು ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದಂಥವ್ರು ಕೆಲವರು ಆತನನ್ನು ಸಂಪೂರ್ಣ ಬೆಂಬಲಿಸಿದ್ದಾರೆ ಎನ್ನುವಂಥ ವಿಚಾರ, ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಆತನ ಒಬ್ಬನೇ ಅಲ್ಲ. ಒಂದು ಸಾಹಿತ್ಯ ಪರಿಷತ್ತರ ಅಧ್ಯಕ್ಷನಾಗಿ ಹೋಗಿ ಸದಸ್ಯನಾಗಿ ಕೂತ್ಕೊಳ್ಳೋದು ಅಂದರೆ, ಬೈಲಾ ಪ್ರಕಾರ ಒಂದು ವೇಳೆ ಏನಾದರೂ ಅಧ್ಯಕ್ಷ ತಪ್ಪು ಮಾಡಿದರೆ ಅದನ್ನು ತಕ್ಷಣ ಸರ್ಕಾರದ ಗಮನಕ್ಕೆ ತರಬೇಕಾಗಿರ್ತಕ್ಕಂಥ ಸದಸ್ಯನ ಕರ್ತವ್ಯ. ಅವ್ರು ಹೇಳಿದ್ದಕ್ಕೆಲ್ಲವೂ ಕೂಡ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಮಾಡಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ವಿರುದ್ಧವಾಗಿಯೂ ಕೂಡ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಏಕೆಂದರೆ ಅವರೇನಾದರೂ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡು ವಿರೋಧಿಸಿದರೆ, ಬೈಲಾ ಪ್ರಕಾರವಾಗಿ ಮಾಡದೇ ಇರತಕ್ಕಂಥದ್ದನ್ನು ವಿರೋಧಿಸಿದರೆ, ಆತ ಈ ತಪ್ಪು ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ಅಂತನ್ನುವಂಥದ್ದು. ಎರಡನೇದಾಗಿ, ಸಾಹಿತ್ಯ ಸಮ್ಮೇಳನ ಇವತ್ತೇನಾಗಿದೆ ಅಂತೇಳಿ ಎಲ್ಲವನ್ನೂ ಸರ್ಕಾರವೇ ನಡೆಸ್ತಾ ಇದೆ. 30 ಕೋಟಿ, 35 ಕೋಟಿ, 40 ಕೋಟಿ ಸಾಹಿತ್ಯ ಪರಿಷತ್ ಕೇಳ್ತಾ ಇದೆ. ಹಿಂದೆಲ್ಲ ಆಗಿರಲಿಲ್ಲ. ಅವರೊಂದು 10 ಲಕ್ಷ 15 ಲಕ್ಷ ಎಷ್ಟೋ ಕೊಟ್ಬಿಡ್ತಿದ್ರು. ಸಾಹಿತ್ಯ ಪರಿಷತ್ತು ಆ ಕೇಂದ್ರಕ್ಕೆ ಹೋಗಿ ಅಲ್ಲಿಯ ಸ್ಥಳೀಯ ನಾಯಕರನ್ನು ಸಂಘಟಿಸಿ ಆ ಉಳಿದ ಹಣವನ್ನು ಭರಿಸ್ತಾಯಿದ್ರು. ಇವಾಗ ಪೂರ್ಣ ಹಣವನ್ನು ಅವರೇ ಕೊಟ್ಟ ಮೇಲೆ ಇದನ್ನು ಮೀಡಿಯೋಕರ ಆಗಿರಬೇಕು. ಸಾಹಿತ್ಯ ಪರಿಷತ್ತು ಮಧ್ಯಸ್ಥಿಕೆ ವಹಿಸಬೇಕಾದ್ದಿಲ್ಲ. ಸರ್ಕಾರವೇ ಪೂರ್ಣ 30 ಕೋಟಿಯನ್ನು ಸರ್ಕಾರವೇ ಕೊಟ್ಟು ಸರ್ಕಾರದಿಂದಲೇ ಹಣವನ್ನು ಪಡೆದು ಆತ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಾದರೆ ಸರ್ಕಾರದ ಸಮ್ಮೇಳನ ಆಯಿತು. ಇದು ಸರ್ಕಾರ ಸಮ್ಮೇಳನ ಆಯಿತು ಅಂದಮೇಲೆ ಆ ಮಧ್ಯಸ್ಥಿಕೆಯಾಗಿ ಸಾಹಿತ್ಯ ಪರಿಷತ್ತನ್ನು ಇಟ್ಕೊಳ್ಳೋದು ಯಾಕೆ ಎನ್ನುವಂಥದ್ದು. ಸಾಹಿತ್ಯ ಸಮ್ಮೇಳನ ನಡೆಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಲ್ಲ. ಸರ್ಕಾರ ಹಣಕಾಸನ್ನು ಒಂದಿಷ್ಟು ಒದಗಿಸ್ಬೋದೇ ವಿನಃ ಪೂರ್ಣವಾಗಿ ಹಣವನ್ನು ಅದನ್ನು ಒದಗಿಸಿದ ಮೇಲೆ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿ ಏನಿದೆ? ಚುನಾಯಿತಗೊಂಡಂಥ ಸಾಹಿತ್ಯ ಪರಿಷತ್ತು ಸ್ವಾಯತ್ತತೆಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ಮೇಲೆ ಅದಕ್ಕೆ ಸರ್ಕಾರ ಪೂರ್ಣ ಅನುಮತಿ ಕೊಟ್ಟ ಮೇಲೆ ಅವ್ರು ಹೇಳ್ದಂಗೆ ಇವ್ರು ಕೇಳಬೇಕಾಗತ್ತೆ. ಸ್ವಾಯತ್ತತೆಯನ್ನು ಕಳ್ಕೊಳ್ತದೆ. ಆ ದಿಸೆಯಲ್ಲೂ ಕೂಡ ನಮ್ಮ
ಸದಸ್ಯರು ಸಾರ್ವಜನಿಕರು ಯೋಚನೆ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಈ ಮೂಲಕ ತಮಗೆ ಸಲ್ಲಿಸ್ತಾ ಇದ್ದಾನೆ. ಇದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ, ಈ ವಿರೋಧವನ್ನು ದಾಖಲೆ ಮಾಡಿಬಿಟ್ಟಿದ್ರೆ ಇವರು ಸಮಸ್ಯೆ ಆಗ್ತಿರಲಿಲ್ಲ. ಅಲ್ಲಿ ಒಬ್ಬ ದಾಖಲೆ ಮಾಡ್ಕೊಂಡು ಬಂದಿರತಕ್ಕಂಥವನು ಬೆಂಗಳೂರು ಮತ್ತು ಶಿವಮೊಗ್ಗದ ಅಧ್ಯಕ್ಷರಿಬ್ಬರು ಮಾತ್ರ ಯಾವಾಗಲೂ ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ಕೊಂಡು ಬಂದಿದ್ದಾರೆ. ಎಂಥದ್ದಕ್ಕೆ ಏನು ಹೇಳ್ತೀವಿ, ಸಭಾ ನಡವಳಿಕೆಯಲ್ಲಿ ಇವರು ವಿರೋಧಿಸ್ಕೊಂಡು ಬಂದಿದ್ದಾರೆ, ದಾಖಲೆ ಮಾಡಿದ್ದಾರೆ. ಇನ್ನು ಉಳಿದಂಥ ಎಲ್ಲ ಅಧ್ಯಕ್ಷಗಳು ಕೈ ಎತ್ತಾಗ ಏನು ಮಾಡ್ತಾರೆ, ಈ ಕರ್ನಾಟಕ ಸಂಘದಲ್ಲಿ ನಾನು ಬಾಡಿ ಎಲ್ಲ ಇದೆ, ನಾನು ಅಧ್ಯಕ್ಷ, ವಿಶ್ವಾಸದ ಮೇಲೆ ನಾನು ಬಿಟ್ಟಿದ್ದಾರೆ. ಮೀಟಿಂಗ್ ಮಾಡದೆ ಹೋದರೆ ನನ್ನ ಹಣವನ್ನು ದುರುಪಯೋಗ ಪಡೆದ್ರೆ ಅವ್ರಿಗೂ ಕೂಡ ಜವಾಬ್ದಾರಿ ಇರ್ತಾರೆ. ಅವರು ಆ ಪ್ರಜ್ಞೆಯನ್ನು ನಾವು ರೂಢಿಸ್ಕೊಳ್ಬೇಕಾಗಿತ್ತು. ಅದರಲ್ಲೂ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಆಯ್ಕೆಗೊಂಡು ಹೋಗಿರ್ತಕ್ಕಂಥವ್ರು, ಹೆದರಬೇಕಾದ ಅವಶ್ಯಕತೆ ಇಲ್ಲ. ಅವರು ಬೈಲಾ ತಿದ್ದುಪಡಿ ಮಾಡದ್ದೇ ಅಪರಾಧ. ಅದು ಯಾರ್ಯಾರು ಸಿಗಾಕೊಂಡಿದ್ದಾರೆ ಅಂತಂದರೆ, ತಪ್ಪು ಮಾಡಿದ್ದಾರೆ ಅಂದರೆ, ಒಬ್ಬ ನ್ಯಾಯಮೂರ್ತಿ, ಹೈಕೋರ್ಟ್ನ ನ್ಯಾಯಮೂರ್ತಿಯು ಕೂಡ ತಪ್ಪಿಗೆ ಸಿಗಾಕೊಂಡಿದ್ದಾರೆ. ಅವರು ಬೈಲಾ ತಿದ್ದುಪಡಿಯಲ್ಲಿ ಜನವಿರೋಧಿಯಾಗಿರ್ತಕ್ಕಂಥ ಬೈಲಾ ತಿದ್ದುಪಡಿ ಮಾಡೋದಕ್ಕೆ ಅವರ ಹೆಸರನ್ನು ಕೂಡ ಬಳಸಿಕೊಂಡು ಒಬ್ಬ ಜಿಲ್ಲಾ ನ್ಯಾಯಾಧೀಶ, ಮಂಡ್ಯದಲ್ಲೂ ನ್ಯಾಯಾಧೀಶರಾಗಿದ್ದರು ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಅದೆಲ್ಲವೂ ಕೂಡ ಈಚೆಗೆ ಬರ್ತಾಯಿದೆ. ಇರಲಿ, ನೋಡುವ ಏನಾಗುತ್ತೆ ಅಂತ. ಎರಡನೇದು, ಕರ್ನಾಟಕ ಸಂಘದ ನಾನು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಇನ್ಮೇಲೆ ಮಾಡೋಣ ಅಂತ ಇದ್ದೀವಿ. ನಮ್ಮ ಬರೀ ಪ್ರಶಸ್ತಿ ಪ್ರದಾನಗಳಿಗೆ ಮೀಸಲಾಗಿರಬಾರ್ದು. ಕರ್ನಾಟಕ ಸಂಘ ಜವಾಬ್ದಾರಿ ಏನಂತಂದರೆ, ಜಿಲ್ಲೆಯ ನಾನು ಮೊದಲಿಂದಲೂ ಹೇಳ್ಕೊಂಡು ಬರ್ತಾಯಿದ್ದೀನಿ, ಇಲ್ಲಿಯ ಇತಿಹಾಸ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಕಲಾವಿದರು, ಇಲ್ಲಿಯ ನೆಲ ಜಲದ ಬಗ್ಗೆ ಮಂಡ್ಯ ಕೇಂದ್ರೀಕರಿಸಿ ನಾವು ಕೆಲಸ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಈಗ ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಪ್ರಕಟಣೆಗಳು ಕೂಡ ಸಾಕಷ್ಟು ಆಗಿದ್ದಾವೆ. ಇತ್ತೀಚೆಗೆ ದೇಶಿ ಕಲೆಗಳ ಬಗ್ಗೆ, ದೇಶಿ ವಿಚಾರಗಳ ಬಗ್ಗೆ ನಾವು ಚಿಂತೆ ಮಾಡ್ತಾಯಿದ್ವು. ಈಗಾಗಲೇ ಮೂಡ್ಲಪಾಯ ಯಕ್ಷಗಾನವನ್ನು ಒಂದು ಮಟ್ಟಕ್ಕೆ ತೊಗೊಂಡು ಬಂದಿವಿ. 4-5 ವರ್ಷದಿಂದ ನಾವು ಪ್ರಯತ್ನ ಮಾಡಿದ್ರೆ ಫಲವಾಗಿ ಇವತ್ತು ಮೂಡ್ಲಪಾಯ ಯಕ್ಷಗಾನದ ಹುಡುಗರು ಇವತ್ತು ನುರಿತ ಕಲಾವಿದರ ಹಾಗೆ, ಮೊನ್ನೆ ನೀವೆಲ್ಲ ಪ್ರದರ್ಶನ ನೋಡಿದರೆ ನುರಿತ ಕಲಾವಿದರ ಹಾಗೆ ದೇವಿ ಮಹಾತ್ಮೆಯನ್ನು ಪ್ರದರ್ಶನ ಮಾಡಿದ್ರು. ಶಾಲೆಗಳಿಗೆ ಹೋಗಿದ್ದೀವಿ ನಾವು. ಶಾಲೆಗಳಲ್ಲಿ ಹೋಗಿ ವಿದ್ಯಾರ್ಥಿಗಳನ್ನು ಹಿಡಿದು ಅವ್ರಿಗೆ ಕಲಿಸ್ತಕ್ಕಂಥ, ಮತ್ತು ಭಾಗವತರನ್ನು ಕಳಿಸ್ತಕ್ಕಂಥ, ಮತ್ತು ಆಧುನಿಕ ನಿರ್ದೇಶಕನ ಕಳಿಸ್ತಕ್ಕಂಥ ಪ್ರಯತ್ನ ಮಾಡಿ ನಮ್ಮದೇ ಆದಂಥ ಒಂದು ಡ್ರೆಸ್ಸನ್ನು ಏನು ಮೂಡ್ಲಪಾಯಕ್ಕಿತ್ತು ಆ ಒರಿಜಿನಲ್ ಇರ್ತಕ್ಕಂಥ ಡ್ರೆಸ್ನ ಮತ್ತನ್ನೆಲ್ಲ ತಂದು ಮಾಡ್ತಾಯಿದ್ದೀವಿ. ಈಗ ಆಗಸ್ಟ್ 15ಕ್ಕೆ ಮೇಘಾಲಯಕ್ಕೆ ದೇವಿ ಮಹಾತ್ಮೆ ಅನ್ನುವಂಥ ನಮ್ಮ ತಂಡ ಅಲ್ಲಿಯ ಅಲ್ಲಿಯ ರಾಜ್ಯ ಆಹ್ವಾನಿಸಿದೆ, ಇದೆ, ಅಲ್ಲಿಗೆ ಹೋಗ್ತಾಯಿದೆ. ನಮ್ಮದು ವಿಶಿಷ್ಟವಾದಂಥ ಒಂದು ಕಲೆಯೊಂದು ಹೊರ ರಾಜ್ಯಕ್ಕೆ ಹೋಗ್ತಾಯಿದೆ. ಹೊರದೇಶಕ್ಕೂ ಹೋಗಿದೆ, ಹಿಂದೆ ಜಿ ಶಂಪ ಅವ್ರ ಕಾಲದಲ್ಲಿ ಹೊರದೇಶಕ್ಕೂ ಹೋಗಿದೆ. ಆದರೆ ಮತ್ತೆ ಅದು ಗ್ಯಾಪ್ ಬಿದ್ದಿತ್ತು, ಈಗ ಅದನ್ನು ತುಂಬ್ತಾಯಿದ್ದೀವಿ. ಅದ್ರ ಜೊತೆಗೆ ನನಗೆ ಇತ್ತೀಚೆಗೆ ನಮ್ಮ ತತ್ವಪದಕಾರರ ಬಗೆಗೆ ಒಂದು ಒಳಹು ಸಿಕ್ತು. ತತ್ವಪದಕಾರರು ಇಡೀ ಕರ್ನಾಟಕದಲ್ಲಿ ಸಾವಿರಾರು ಮಂದಿ ಇದ್ದಾರೆ. ತತ್ವಪದಕಾರರು ಇಲ್ಲದೇ ಇರತಕ್ಕಂಥ ಸ್ಥಳವೇ ಇಲ್ಲ. ಅದರಲ್ಲಿ ಅನೇಕ ಪ್ರಕಾರಗಳು ಕೂಡ ಇದ್ದಾವೆ. ನಿಜಗುಣ ಶಿವಗಳಿದೆ. ನಮ್ಮ ಮಂಡ್ಯ ಬಯಲು ಪ್ರದೇಶದಲ್ಲಿ ಶಿವರಾಮ ಶಾಸ್ತ್ರಿಗಳು ಅಂದ್ಬಿಟ್ಟು ಬೆಂಗಳೂರಿನಲ್ಲಿ ಶಂಕರ ತತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಂಥವ್ರು, ಅವರಿಂದ ಪ್ರಾರಂಭವಾದಂಥ ಅನೇಕ ಶಂಕರ ಮಠಗಳಿದ್ದಾವೆ. ಆಮೇಲೆ ಶಿಶ್ನಾಳ್ ಶರೀಫ್ರು ಇದ್ದಾರೆ. ಆಮೇಲೆ ಕಡ್ಕೋಳು ಮಹಾದೇವಪ್ಪ, ಮಡಿವಾಳಪ್ಪ ಕಡ್ಕೋಳಿದ್ದಾರೆ. ಹೀಗೆ ಅಲ್ಲಿ ಇಡೀ ಕರ್ನಾಟಕದಾದ್ಯಂತ ಈ ತತ್ವಪದಕಾರರು ಹಾಡ್ಕೊಂಡಿದ್ದಾರೆ. ಸಾವಿರಾರು ಜನ ತತ್ವಪದಕಾರರು ತಮ್ಮ ಪಾಡಿಗೆ ತಾವು ಹಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ತತ್ವಪದಗಳು ವಚನಕ್ಕಿಂತಲೂ ನಿಗೂಢವಾಗಿರ್ತಕ್ಕಂಥದ್ದು. ವಚನಗಳು ಅತ್ಯಂತ ಸರಳವಾಗಿರ್ತಕ್ಕಂಥದ್ದು. ಆದರೆ ಶಿಷ್ಟ ಸಾಹಿತ್ಯವನ್ನು ಕೂಡ ಮೀರಿಸುವಷ್ಟರ ಮಟ್ಟಿಗೆ ನಿಗೂಢವಾಗಿರ್ತಕ್ಕಂಥ ಅರ್ಥವನ್ನು ಒಳಗೊಂಡಿರ್ತಕ್ಕಂಥ ತತ್ವಪದಗಳ ಬಗ್ಗೆ ನಾವು ಯಾರೂ ಗಮನವನ್ನೇ ಹರಿಸಿಲ್ಲ. ಅವ್ರ ಪಾಡ್ಗೆ ಅವ್ರು ಆಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮಂಡ್ಯ ತಾಲೂಕಿನಲ್ಲೂ ಕೂಡ ಸಾವಿರಾರು ಜನ ತತ್ವಪದಕಾರರಿದ್ದಾರೆ. ಶಂಕರ ತತ್ವವನ್ನು ಆಚರಿಸುವಂಥವ್ರು ಗುರುಬೋಧನೆ ಅಂತ ಕರೀತಾರೆ. ಗುರುವನ್ನು ಮುಖ್ಯವಾಗಿ ಇಟ್ಕೊಂಡು ಗುರುವಿನ ಮೂಲಕ ಅಧ್ಯಾತ್ಮವನ್ನು ಮತ್ತು ಮುಕ್ತಿಯನ್ನು ಪಡ್ಕೊಳ್ತಕ್ಕಂಥ ಒಂದು ಮಾರ್ಗ ಅದು ಅಂಥೇಳಿ. ಅದರಿಂದ ನಾವು ಕರ್ನಾಟಕ ಸಂಘ ಈಗ ಏನು ಮಾಡಿದೆ ಅಂತಂದರೆ, ಈ ಸಾರಿಗೆ ಒಂದು 10 ತಂಡಗಳನ್ನು ಗುರುತಿಸ್ತಕ್ಕಂಥ 10 ತಂಡಗಳನ್ನು ಕರೆದು ಅವರು ಸ್ವಲ್ಪ ಅವರ ಏಕತಾನತೆ ಇರ್ತದೆ ಅವರ ಹಾಡಿನಲ್ಲಿ. ಆ ಏಕತಾನತೆಯನ್ನು ಮುರಿದು ಪ್ರತಿಯೊಂದು ತಿಂಗಳಿಗೆ ಒಮ್ಮೆಯಾದರೂ ಕೂಡ ಆ ತತ್ವಪದಕಾರರ ತಂಡವನ್ನು ಕರೆದು ಕರ್ನಾಟಕ ಸಂಘದ ವೇದಿಕೆಯನ್ನು ಕೊಟ್ಟು ಅದನ್ನು ಆಡಿಸ್ತಕ್ಕಂಥ ಪ್ರಯತ್ನ
ಮತ್ತು ಅದಕ್ಕೆ ಅದರ ಫಲವಾಗಿ ಒಂದು 10 ತಂಡಗಳನ್ನ ಆಯ್ಕೆ ಮಾಡಿಕೊಂಡು ಒಂದು 2 ತಿಂಗಳ ಕಾಲ ಅವರಿಗೆ ಟ್ರೈನಿಂಗ್ ಕೊಟ್ಟು ಕೊನೆಯಲ್ಲಿ 10 ತಂಡಗಳನ್ನು 3 ದಿವಸಗಳ ಕಾಲ ಉತ್ಸವ ಮಾಡ್ತಕ್ಕಂಥದ್ದು, ತತ್ವಪದದ ಗಾಯನದ ಉತ್ಸವ ಮಾಡ್ತಕ್ಕಂಥದ್ದು. ಮತ್ತು ಆಧುನಿಕವಾಗಿ ಕಲ್ತಿರ್ತಕ್ಕಂಥ ನಮ್ಮ ಸ್ವಾಮಿ ಅಂತ ಗಾಮನಹಳ್ಳಿ ಸ್ವಾಮಿ ಮುಂತಾದವ್ರನ್ನ ಒಂದು 2-3 ಜನರನ್ನು ತಯಾರು ಮಾಡಿ ಅವ್ರದ್ದೇ ಆದಂಥ ರಾಗದಲ್ಲಾಗುವಂಥ ಒಂದು ಪೂರ್ಣ ಪ್ರಮಾಣದ ಒಂದು ಗಾಯನವನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ. ಅದನ್ನು ಈಗ ಪ್ರಾರಂಭ ಮಾಡಬೇಕು ಅಂತ ಹೋದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಇದೊಂದು ಪೋಸ್ಟರ್ಸ್ನ ಬಿಡುಗಡೆ ಮಾಡಿ ಇನ್ನು 2 ತಿಂಗಳಲ್ಲಿ, ಇನ್ನು 1-1.5 ತಿಂಗಳಲ್ಲಿ ಇದನ್ನು ಪೂರ್ಣವಾಗಿ ಜಾರಿಗೆ ತರ್ತೇವೆ. ಇದಾದ ಮೇಲೆ ಬೇರೆ ಬೇರೆ ಸ್ಥಳೀಯ ತಮಟೆ ಮುಂತಾದಂಥವುಗಳನ್ನು ಸಾಮೂಹಿಕವಾಗಿ ಕಲಿಸ್ತಕ್ಕಂಥ ಮತ್ತು ಅದರ ಮಹತ್ವವನ್ನು ಕುರಿತು ಪ್ರಚುರಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂಥೇಳಿ ಅದನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದೇವೆ.